ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ನಾನು ಟ್ಯಾಲಿಯಲ್ಲಿ ಬರುವಂಥ ಕಾಂಟ್ರಾ ಪೇಮೆಂಟ್ ರಿಸಿಪ್ಟ್ ವೋಚರನ್ನು ಹೇಗೆ ಎಂಟ್ರಿ ಮಾಡಬೇಕು, ಸೊ ಈ ಟ್ರಾನ್ಸಾಕ್ಷನನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ₹50,000 ಕ್ಯಾಶ್ ಇನ್ವೆಸ್ಟ್ಮೆಂಟ್ ಇನ್ ಬಿಸ್ನೆಸ್ ಅಂತ ಇದೆ. ಅದರ ಅರ್ಥ ನಾವು 50,000ನ ಬಿಸ್ನೆಸ್ಗೆ ಹಾಕಿದ್ದೀವಿ ಅಂತ, ಸೊ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ. ಸೊ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣವನ್ನು ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಕ್ಯಾಪಿಟಲ್ ಅಂತ ನಾನಿಲ್ಲಿ ಒಂದು ಟ್ರಾನ್ಸಾಕ್ಷನನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಮ್ಮಿಂದ ಏನು ಹೊರಗೆ ಹೋಗಿದೆ, ಕ್ಯಾಶ್ ಗೋಸ್ ಔಟ್ ಆಗಿದೆ. ಸೊ ಕ್ಯಾಶ್ ಅನ್ನೋದು ನಮ್ಮಿಂದ ಹೊರಗೆ ಹೋಗುತ್ತೆ. ಸೊ ಬಂಡವಾಳ ಹಾಕಿರೋನಿಗೆ ಬಂಡವಾಳ ರಿಟರ್ನ್ ಬರುತ್ತೆ. ಸೊ ಆದ್ದರಿಂದ ಅದನ್ನು ನಾಮಿನಲ್ ಅಕೌಂಟಲ್ಲಿ ಕ್ರೆಡಿಟ್ ಏನು ಹೇಳುತ್ತಪ್ಪ ಅಂದರೆ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಈಗ ನಮ್ಮಿಂದ ಏನು ಹೊರಗೆ ಹೋಗ್ತಾ ಇದೆ, ಕ್ಯಾಶ್ ಗೋಸ್ ಔಟ್ ಆಗ್ತಾಯಿದೆ. ರಿಯಲ್ ಅಕೌಂಟ್ ಪ್ರಕಾರ ಇದು ಕ್ರೆಡಿಟ್ ಆಗ್ತಾಯಿದೆ. ಸೊ ಅದರಿಂದ ನೆಕ್ಸ್ಟ್ ನನಗೆ ರಿಟರ್ನ್ ಹಣ ಬರೋದ್ರಿಂದ ಇದನ್ನ ನಾನು ರಿಸೀವ್ ಮಾಡ್ಕೊಳ್ಳೋದ್ರಿಂದ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಹಾಕಬೇಕಾಗತ್ತೆ. ಯಾಕಂದರೆ ನಾವು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣವನ್ನು ಬೇರೆಯವರಿಗೆ ಹೋಗೋದಿಲ್ಲ. ಆ ಕಾರಣಕ್ಕೆ ನಾವು ಇದನ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ₹500 ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕಿಂದ ನಾವು ₹500 ವಿಡ್ರಾ ಮಾಡ್ಕೊಂಡಿದ್ದೀವಿ ಅಂತ. ವಿಡ್ರಾ ಮಾಡ್ಕೊಳ್ಳೋದಂದರೆ ನಾವು ತೊಗೊಂಡಿದ್ದೀವಿ ಅಂತ. ಸೊ ನಮಗೆ ಹಣವನ್ನು ಕೊಟ್ಟವರು ಕೆನರಾ ಬ್ಯಾಂಕು, ನಮಗೆ ವಾಟ್ ಕಮ್ಸ್ ಇನ್ ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಸೊ ಆದ್ದರಿಂದ ನಾನಿಲ್ಲಿ ನೋಡಿ, ಕೆನರಾ ಬ್ಯಾಂಕ್ ಪರ್ಸ್ನಲ್ ಅಕೌಂಟೇ ಆಗಿದೆ. ಪರ್ಸ್ನಲ್ ಅಕೌಂಟಲ್ಲಿ ಒಂದು ಸಂಸ್ಥೆ ಅಥವಾ ಒಂದು ವ್ಯಕ್ತಿ ಇರ್ತಾನೆ, ಅದರಿಂದ ಇದು ಕೆನರಾ ಬ್ಯಾಂಕ್ ಒಂದು ಸಂಸ್ಥೆ, ಆದ್ದರಿಂದ ಅದು ಪರ್ಸ್ನಲ್ ಅಕೌಂಟ್ ಹಾಕಿದ್ದೀನಿ. ರಿಯಲ್ ಅಕೌಂಟು ಆ ಕ್ಯಾಶ್, ಯಾಕೆಂದರೆ ಅದೊಂದು ಅಸೆಟ್ಸ್ ಆದ್ದರಿಂದ. ಸೊ ನಮಗೆ ಕೊಟ್ಟವರನ್ನು ಕ್ರೆಡಿಟರ್ ಅಂತ ಕರಿತೀವಿ. ನಾವು ಬಂದಿದ್ದನ್ನು ಡೆಬಿಟ್ ಎಂಟ್ರಿ ಹಾಕಬೇಕು. ಸೊ ಇದು ನಮಗೆ ಕಾಂಟ್ರಾ ವೋಚರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಶಾರ್ಟ್ಕಟ್ ಕೀಯನ್ನು ನಾನಿಲ್ಲಿ ಬರೆದಿರ್ತೀನಿ, F4. ನೆಕ್ಸ್ಟು ₹2,000 ಚೆಕ್ ಪೇಯ್ಡ್ ಫಾರ್ ಸ್ಯಾಲರೀಸ್. 2,000ವನ್ನು ಚೆಕ್ ರೂಪದಲ್ಲಿ ಸ್ಯಾಲರಿಯನ್ನು ಪೇಯ್ಡ್ ಮಾಡಿದ್ದಾರೆ. ಸ್ಯಾಲರಿ ಬಂದು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಒಳಗಡೆ ಬರುತ್ತೆ. ಹಾಗೆ ನಮ್ಮ ರೂಪ ಚೆಕ್ ಹೋಗಿದೆ ಅಂದರೆ, ಚೆಕ್ ಅಂದರೆ ಇಲ್ಲಿ ಬ್ಯಾಂಕನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ಇಲ್ಲಿ ಬ್ಯಾಂಕ್ ಅಂತ ತೊಗೊಂಡಿದ್ದೀನಿ. ಸೊ ಸ್ಯಾಲರಿ ಬಂದು ನಾಮಿನಲ್ ಅಕೌಂಟಿಗೆ ಅಪ್ಲೈ ಆಗುತ್ತೆ. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬ್ಯಾಂಕ್ ಬಂದು ದ ಗೀವರ್ ಆಗಿರ್ತಾರೆ. ಸೊ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸನ್ನು ನಾಮಿನಲ್ ಅಕೌಂಟಲ್ಲಿ ಡೆಬಿಟಲ್ಲಿ ಎಂಟ್ರಿ ಹಾಕಬೇಕು. ದ ಗೀವರನ್ನು ಪರ್ಸ್ನಲ್ ಅಕೌಂಟ್ ಪ್ರಕಾರ ಕ್ರೆಡಿಟಲ್ಲಿ ಎಂಟ್ರಿ ಹಾಕಬೇಕು. ಸೊ ಇದು ನಾವು ಪೇಯ್ಡ್ ಮಾಡಿರೋದ್ರಿಂದ ಪೇಮೆಂಟ್ ವೋಚರ್ಗೆ ಅಪ್ಲೈ ಆಗುತ್ತೆ. ಶಾರ್ಟ್ಕಟ್ ಕೀ ಬಂದು F5. ನೆಕ್ಸ್ಟ್ ₹450 ಪೇಯ್ಡ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಕರೆಂಟ್ ಬಿಲ್ಲನ್ನು ನಾವು ಕಟ್ಟಿದ್ದೀವಿ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಬಂದು ನಮ್ಮ ಕಡೆಯಿಂದ ಖರ್ಚಾಗ್ತಕ್ಕಂಥ ಹಣ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರುತ್ತೆ. ಕ್ಯಾಶ್ ನಮ್ಮಿಂದ ಗೋಸ್ ಔಟ್ ಆಗಿರುತ್ತೆ. ಇದು ಕೂಡ ನಾಮಿನಲ್ ಅಕೌಂಟ್ ಮತ್ತು ರಿಯಲ್ ಅಕೌಂಟ್ ಒಳಗೆ ಬರುತ್ತೆ. ಹಾಗೆ ಇದನ್ನು ನಾವು ಪೇಯ್ಡ್ ಮಾಡಿರೋದ್ರಿಂದ ಪೇಮೆಂಟ್ ವೋಚರಿಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ₹5,000 ದ ಅಮೌಂಟ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಕುಮಾರ್ನಿಂದ ನಾವು ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ಅದು ರಿಸೀವ್ ಮಾಡ್ಕೊಂಡಿದ್ದೀವಿ ಯಾರಿಂದ? ಮಿಸ್ಟರ್ ಕುಮಾರ್ ಅನ್ನೋನು ಪರ್ಸ್ನಲ್ ಅಕೌಂಟ್ ಒಳಗೆ ಬರ್ತಾನೆ. ಅವನು ದ ಗೀವರ್ ಆದ್ದರಿಂದ ಕ್ರೆಡಿಟಲ್ಲಿ ಅವನ್ನ ಎಂಟ್ರಿ ಹಾಕ್ತೀವಿ. ವಾಟ್ ಕಮ್ಸ್ ಇನ್ ಕ್ಯಾಶ್ ನಮ್ಗೆ ಅವರಿಂದ ಬಂದಿದೆ. ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟಲ್ಲಿ ಬರುತ್ತೆ. ಕ್ಯಾಶ್ ನಮ್ಗೆ ಬಂದಿರೋದ್ರಿಂದ ಅದನ್ನ ಡೆಬಿಟ್ ಎಂಟ್ರಿ ಹಾಕ್ತೀವಿ. ಸೊ ನಮಗೆ ಹಣ ಬಂದಿರೋದ್ರಿಂದ ನಾವು ಇದನ್ನು ರಿಸೀವ್ ಮಾಡ್ಕೊಳ್ಳೋದ್ರಿಂದ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಆಗುತ್ತೆ. ನೆಕ್ಸ್ಟು ₹250 ಕ್ಯಾಶ್ ವಿಡ್ರಾ ಫ್ರಮ್ ಕರ್ನಾಟಕ ಬ್ಯಾಂಕ್ ಫಾರ್ ಲೋಕಲ್ ಎಕ್ಸ್ಪೆನ್ಸಸ್ಸಿಗೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಕರ್ನಾಟಕ ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಕರ್ನಾಟಕ ಬ್ಯಾಂಕಿಂದ ನಮಗೆ ಹಣ ಬಂದಿದೆ. ವಾಟ್ ಕಮ್ಸ್ ಇನ್ ಕ್ಯಾಶ್ ಕಮ್ಸ್ ಇನ್ ಯಾರಿಂದ? ಕರ್ನಾಟಕ ಬ್ಯಾಂಕಿಂದ. ಸೊ ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟು, ಕರ್ನಾಟಕ ಬ್ಯಾಂಕ್ ಪರ್ಸ್ನಲ್ ಅಕೌಂಟು. ಸೊ ನಮಗೆ ಬ್ಯಾಂಕಿಂದ ಹಣ ವಿಡ್ರಾ ಮಾಡ್ಕೊಂಡು ನಾವು ಹಣವನ್ನು ತೊಗೊಂಡಿರೋದು ಅದು ಬ್ಯಾಂಕ್ನ ಮುಖಾಂತರ ಟ್ರಾನ್ಸಾಕ್ಷನ್ ಆದ್ದರಿಂದ ಕಾಂಟ್ರಾ ವೋಚರ್ಗೆ ಎಂಟ್ರಿ ಹಾಕಬೇಕು. F4. ನೆಕ್ಸ್ಟ್ ಬಂದು ₹1,000 ಕ್ಯಾಶ್ ಸೇಲ್ಸ್ ಆನ್ ವೇಸ್ಟ್ ಮೆಷಿನರಿಯನ್ನು ಸೇಲ್ ಮಾಡಿರೋದ್ರಿಂದ ನಮಗೆ ಕ್ಯಾಶ್ ಬಂದಿದೆ. ಸೊ ಇದನ್ನು ನಾನು ವೇಸ್ಟ್ ಮಿಷನರಿ ಅಕೌಂಟ್. ವೇಸ್ಟ್ ಮಿಷನರಿ ಇದು ಒಂದು ಅಸೆಟ್ಸ್, ಅದರಿಂದ
ರಿಯಲ್ ಅಕೌಂಟಲ್ಲಿ ಬರುತ್ತೆ, ಕ್ಯಾಶ್ ಕೂಡ ರಿಯಲ್ ಅಕೌಂಟಲ್ಲಿ ಬರುತ್ತೆ. ವಾಟ್ ಗೋಸ್ ಔಟ್ ವೇಸ್ಟ್ ಮಿಷನರಿ ಗೋಸ್ ಔಟ್ ಆಗಿದೆ, ವಾಟ್ ಕಮ್ಸ್ ಇನ್ ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಸೊ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಹಾಕಬೇಕು. ಹಣವನ್ನು ನಾವು ರಿಸೀವ್ ಮಾಡ್ಕೊತೀವಿ, ಕ್ಯಾಶ್ ನಮಗೆ ಬಂದಿರೋದ್ರಿಂದ ಕ್ಯಾಶ್ನ ನಾವು ರಿಸೀವ್ ಮಾಡ್ಕೊತೀವಿ, ಅದರಿಂದ ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ₹1000 ಕ್ಯಾಶ್ ಸೇಲ್, ₹2000 ಚೆಕ್ ಪೇಯ್ಡ್ 500 ಕ್ಯಾಶ್ ಗಿವನ್ ಟು ಬೈ ಸ್ಟಾರ್ ಆ್ಯಂಡ್ ಕಂಪನಿಗೆ. ಅವರಿಂದ ನಾವೇನು ಮಾಡ್ತಾ ಇದ್ದೀವಿ, ಸ್ಟಾರ್ ಆ್ಯಂಡ್ ಕಂಪನಿ ಕಡೆಯಿಂದ ತೊಗೊತಾ ಇದ್ದೀವಿ. ಸೊ ಸ್ಟಾರ್ ಆ್ಯಂಡ್ ಕಂಪನಿ ಪರ್ಸ್ನಲ್ ಅಕೌಂಟ್ ಒಳಗೆ ಬರುತ್ತೆ, ಕ್ಯಾಶ್ ರಿಯಲ್ ಅಕೌಂಟ್, ಹಾಗೆ ಬ್ಯಾಂಕ್ ಪರ್ಸ್ನಲ್ ಅಕೌಂಟ್ ಒಳಗೆ ಬರುತ್ತೆ. ಯಾರು ಕೊಟ್ಟವರು ಇಲ್ಲಿ ನಮಗೆ ಡೆಬಿಟ್ ಆಗಬೇಕು, ಅವರಿಗೆ ನಾವು ಕೊಟ್ಟಿದ್ದೀವಿ. ನಮ್ಮಿಂದ ಕ್ಯಾಶ್ 2000 ಮತ್ತು ಬ್ಯಾಂಕ್ ಮುಖಾಂತರ ₹500 ಅವರಿಗೆ ಹೋಗಿದೆ. ಸೊ ಯಾರಿಗೆ ಹೋಗಿದೆ, ಸ್ಟಾರ್ ಆ್ಯಂಡ್ ಕಂಪನಿಯವರಿಗೆ ಹೋಗಿದೆ. ಇಲ್ಲಿ ರಿಸೀವರ್ ಆಗಬೇಕು. Cash goes out, ಬ್ಯಾಂಕ್ ಗಿವರ್. ಅದರಿಂದ ಇದು ನಾವು ಪೇಮೆಂಟ್ ವೋಚರ್ಗೆ ಅಪ್ಲೈ ಆಗುತ್ತೆ. ನಾವು ಅವರಿಗೆ ಹಣವನ್ನು ಪೇಯ್ಡ್ ಮಾಡೋದ್ರಿಂದ ಪೇಮೆಂಟ್ ವೋಚರ್ಗೆ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟು ₹1000 ಆಫ್ ಕೆನರಾ ಬ್ಯಾಂಕ್ ಚೆಕ್ ಗಿವನ್ ಟು ಕರ್ನಾಟಕ ಬ್ಯಾಂಕ್ ಫಂಡ್ ಟ್ರಾನ್ಸ್ಫರ್. ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಫಂಡ್ ಟ್ರಾನ್ಸ್ಫರ್ ಆಗ್ತಾಯಿದೆ, ಕೆನರಾ ಬ್ಯಾಂಕಿಂದ ಕರ್ನಾಟಕ ಬ್ಯಾಂಕಿಗೆ. ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಫಂಡ್ ಟ್ರಾನ್ಸ್ಫರ್ ಆದರೆ ಇದನ್ನ ಕಾಂಟ್ರಾ ವೋಚರ್ಗೆ ಅಪ್ಲೈ ಮಾಡ್ತೀವಿ. ಎರಡೂ ಅಕೌಂಟ್ ಕೂಡ ಪರ್ಸ್ನಲ್ ಅಕೌಂಟಲ್ಲಿ ಬರುತ್ತೆ. ಕೆನರಾ ಬ್ಯಾಂಕ್ ಕೊಟ್ಟವರು ಕ್ರೆಡಿಟರ್ ಆಗ್ತಾರೆ, ಕರ್ನಾಟಕ ಬ್ಯಾಂಕ್ ತೊಗೊಂಡವರು ಡೆಬಿಟ್ ಆಗಿರ್ತಾರೆ. ಸೊ ಇದು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ದಿದ್ದರಿಂದ ಕಾಂಟ್ರಾ ವೋಚರಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ನೀವು ಫಸ್ಟು ಥಿಯರಿ ತಿಳ್ಕೋಬೇಕು, ಹೇಗೆ ಯಾವ ವೋಚರು ಅಪ್ಲೈ ಆಗುತ್ತೆ ಅಂತ ತಿಳ್ಕೊಂಡು ನೀವು ಪ್ರಾಕ್ಟಿಕಲಲ್ಲಾಗಿ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.